ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್. ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ ನೋಲ್ವಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕುಕ್ಕಿಂಗು. ಎಗ್ಲೆಸ್ ಕೇಕ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ವೆಜಿಟೇಬಲ್ ಆಯಿಲ್, ಮತ್ತು ಇದು ಮೈದಾ ಹಿಟ್ಟು, ಸಕ್ಕರೆ ಪುಡಿ, ಮೊಸರು, ವೆನಿಲಾ ಎಸೆನ್ಸ್, ಮತ್ತು ಈನೋ ಪ್ಯಾಕೆಟು, ಮತ್ತು ಚಾಕ್ಲೇಟು, ಮತ್ತು ಕೋಕೋ ಪೌಡ್ರು. ಸೊ ಬನ್ನಿ ಎಗ್ಲೆಸ್ ಚಾಕ್ಲೇಟ್ ಕೇಕ್ ಮಾಡೋಣ. ಸೊ ಫಸ್ಟು ಮೊಸರು ಹಾಕ್ಕೊಂಡ್ಬಿಡೋಣ. ಒಂದು ಅರ್ಧ ಬೌಲಷ್ಟು ಮೊಸರು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಮತ್ತೆ ಟೇಸ್ಟ್ ಮಾಡಿ ಸಕ್ಕರೆ ಪುಡಿ ಹಾಕೋಬೋದು. ಮತ್ತು ಎಣ್ಣೆ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಎಲ್ಲ ಕರಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈ ಥರ ಆಗಬೇಕಿದು ನೋಡಿ. ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊತಿದ್ವಿ. ಇದಕ್ಕೆ ಕೋಕೋ ಪೌಡರ್ ಹಾಕೋಣ. ಮೈದಾ ಹಿಟ್ಟನ್ನ ಜಲ್ದಿ ಇಟ್ಕೊಂಡಿದ್ದೀನಿ. ಕೋಕೋ ಪೌಡ್ರು ನಿಮಗೆ ಚಾಕ್ಲೇಟ್ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು 2ರಿಂದ 3 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡೆ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೋತೀವಿ ನೋಡಿ. ಸ್ವಲ್ಪ ಉಪ್ಪು ಹಾಕೋತೀವಿ. ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕೋಣದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ಇದು ಗಟ್ಟಿಯಾಗಿದೆ, ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಲು ಹಾಕ್ಕೋಬೇಕಾಗುತ್ತೆ, ಗಟ್ಟಿಯಾಗಿದೆ ಅದಕ್ಕೆ. ಓಕೆನಾ? ನೋಡಿ, ಹಿಂಗೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ಈಗ ಅಟ್ ಲಾಸ್ಟ್ ಸೊ ಈಗ ಈನೋ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು ಫುಲ್ ಈನೋ ಪ್ಯಾಕೆಟ್ನ ಹಾಕೊಂಡ್ಬಿಡ್ಬೇಕು, ಲಾಸ್ಟ್ ಅಲ್ವಾ. ಇದು ಎಗ್ಲೆಸ್ ಕೇಕು. ಸೊ ಇದು ಈನೋ ಪೌಡ್ರ್ ಬೇಕಾಗುತ್ತೆ. ಒಂದು ಹನಿ ಹಾಲು ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಕಾಯಿಸ್ಬೇಕು. ಸೊ ಕೇಕ್ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪದಿಂದ ಗ್ರೀಸ್ ಮಾಡಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಡಸ್ಟ್ ಮಾಡೋಣ, ಇದು ಮೈದಾ ಹಿಟ್ಟಿಂದ. ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಈಗ ಇದು ಬ್ಯಾಟರ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಸೊ ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು. ಎಲ್ಲಾದರೂ ಏರ್ ಬ್ಲಾಕ್ ಆಗಿರುತ್ತಲ್ಲ, ಎಲ್ಲ ಕಡೆ ಈವನ್ಲಿ ಆಗಲಿ ಅಂತ ಈ ಥರ ಟ್ಯಾಪ್ ಮಾಡ್ಕೋಬೇಕು. ಈಗ ಟ್ಯಾಪ್ ಆದಮೇಲೆ ಇದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ನಡುವೆ ಚಾಕ್ಲೇಟ್ ಟೇಸ್ಟ್ ಬರಲಿ ಅಂತ. ಸೊ ಈ ಥರ ಒಂದು ಫುಲ್ ಚಾಕ್ಲೇಟ್ನ ಮುರಿದ್ಬಿಟ್ಟು ಈ ಥರ ಫಿಲ್ ಮಾಡ್ಕೋಬೇಕು. ಚಾಕ್ಲೇಟ್ ಬರುತ್ತೆ ಒಟ್ಟು ನೋಡಿ ಒಂದು ಮಧ್ಯದಲ್ಲಿ. ಇನ್ನೊಂದು ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ, ಅದ್ರ ಮೇಲೆ ಬೇಕ್ ಮಾಡಬೇಕು. ಇದನ್ನ ಮತ್ತೆ ಟ್ಯಾಪ್ ಮಾಡೋಣ.
ಸೊ ನೋಡಿ ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಏನು ಬಾಳೆ ಇಟ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೆ. ಈಗ ಈ ಕೇಕ್ ಮಾಡಿರೋದನ್ನು ಇದರಲ್ಲಿ ಇಟ್ಬಿಡೋಣ. ಉಪ್ಪೇನು ಹಾಕೊಳಂಗಿಲ್ಲ, ಸುಮ್ಮನೆ ಇದನ್ನು ಮಾಡಿಬಿಟ್ಟು ಇದನ್ನು ಮುಚ್ಚಿಡಬೇಕು. 40 to 50 ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು. ಬೇಕಾದಮೇಲೆ ನಿಮಗೆ ಕೇಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ಬನ್ನಿ ಚೆಕ್ ಮಾಡೋಣ ಕೇಕ್ ಆಗಿದೆಯಲ್ವಾ ಅಂತ. ಚೆನ್ನಾಗಿದೆ ಅನಿಸ್ತಾ ಇದೆ. ಸೊ ಈಗ ಇದು ಟೂತ್ಪಿಕ್ ಇಲ್ಲ, ಈ ಥರ ಸಣ್ಣದಾಗಿರೋ ಏನು ಟೂತ್ಪಿಕ್ಕಿಂದನೂ ಈ ಥರ ಮಾಡಿ ನೋಡ್ಬೋದು. ಸೊ ನೋಡಿ ಅಂಟ್ಕೋತಾ ಇಲ್ಲ ಇಲ್ಲೂ. ಎಸ್, ನಮ್ಮದು ಎಗ್ಲೆಸ್ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಇದು ಸ್ವಲ್ಪ ಆರಿನ ಮೇಲೆ ಹೊರಗಡೆ ತೆಗೆಯೋಣ, ಓಕೆನಾ? ಸ್ಪಂಜಿ ಓಕೆ. ಸೊ ಕೇಕ್ ರೆಡಿಯಾಗಿದೆ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಯಸ್, ಹಾರ್ಟ್ ಶೇಪು ನ್ಯೂ ಇಯರ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಬಾಯ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಎಂಜಾಯ್ ದಿ ಕೇಕ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.